ಪಶ್ಚಿಮ ಬಂಗಾಳದಲ್ಲಿ ಲೆಫ್ಟ್ ಮತ್ತು ಕಾಂಗ್ರೆಸ್ ಹೋಗಿರೋದ್ರಿಂದ ಪ್ರತಿಪಕ್ಷದ ಸ್ಥಾನವನ್ನು ಗಳಿಸ್ಕೊಳ್ಳಲಾದರೂ ಯಶಸ್ವಿಯಾದರು. ತಮಿಳುನಾಡಲ್ಲಿ ಅಷ್ಟಕ್ಕೂ ಸಾಧ್ಯ ಆಗಿಲ್ಲ. ವೆಸ್ಟ್ ಬೆಂಗಾಲ್ ಥರ ತಮಿಳುನಾಡಿಗೆ ಇನ್ನೊಂದು ಅಸ್ಮಿತೆ ಇದೆ ಸರ್. ಅಲ್ಲಿ ರಾಜಕಾರಣ ಮತ್ತು ಸಿನಿಮಾ ಜೊತೆಗೆ ಸಾಗಿರುವಂಥದ್ದು ಒಂದು ನೋಡ್ತೀವಿ. ವಿಜಯ್ ಯಾವ ಹಂತಕ್ಕೆ ಬಂದು ಈ ರಾಜಕಾರಣ ಮಾಡ್ತಾ ಇದ್ದಾರೆ, ಆ ಹಂತಕ್ಕೆ MGR ಬರೋ ಹೊತ್ತಿಗೆ MGR 30 ವರ್ಷದ ರಾಜಕಾರಣ ಮುಗಿಸಿದ್ರು. ಈ ಚುನಾವಣೆಯಲ್ಲಿ ದ್ರಾವಿಡ ಅಸ್ಮಿತೆ ಪಾತ್ರ ಎಷ್ಟಿದೆ ಇದರಲ್ಲಿ? ಮೋಸ್ಟ್ಲಿ ಇವರು ಪ್ರದೀಪ್ ಗುಪ್ತಾ ಕೊಟ್ಟಿರೋದು ಒಂದು ರಜನಿಕಾಂತ್ ಸಿನಿಮಾನೋ ಅಥವಾ ನಂದಮೂರಿ ಬಾಲಕೃಷ್ಣ ಸಿನಿಮಾ ತರ ಇದೆ. ಇದೊಂದು ಕೈ ಮಾಡಿದ್ರೆ ಒಂದು ಬಾಲಲ್ಲಿ 12 ರನ್ ಬೇಕಾದ್ರೂ ಹೊಡಿತಾರೆ ಮಾಡೋದು, ಆ ರೀತಿಯಾಗಿ ಕಾಣಿಸ್ತಾ ಇದೆ. ಎರಡು ನಾವು ಇಂಪಾರ್ಟೆಂಟ್ ತಮಿಳುನಾಡು ಪಕ್ಷಗಳು ಅಂತಂದ್ರೆ ಇಡೀ ಚುನಾವಣೆಯಲ್ಲಿ ಒಂದು DMK ಗಠಬಂಧನ, ಇನ್ನೊಂದು AIDMK. AIDMK ಅಲ್ಲಿ BJPನೂ ಸೇರುತ್ತೆ, ಬಟ್ ಅದು AIDMKದೇ ಪ್ರಮುಖ ಪಾತ್ರ ಇದೆ. ಇವರಿಬ್ಬರ ನಡುವಿನ ಸೆಣಸಾಟ ಮತ್ತು ಕೇಂದ್ರ ರಾಜ್ಯದ ಸೆಣಸಾಟದ ನಡುವೆ ಸ್ಟಾಲಿನ್ ಅವರ ಪಾತ್ರ ಈ ಚುನಾವಣೆಯಲ್ಲಿ ಎಷ್ಟು ಮಹತ್ವದ ಪಾತ್ರ? TVK ವಿಜಯ್ ಆ ರೀತಿಯಲ್ಲಿ ಅವರು ಅಂಬೇಡ್ಕರ್ ಫೋಟೋವನ್ನು ಮತ್ತು ಪೆರಿಯಾರ್ ಫೋಟೋವನ್ನು ಮುಂದೆ ಇಟ್ಕೊಂಡು ಅದನ್ನು ಕ್ಲೈಮ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅವರು ಹೆಚ್ಚು ಕಡಿಮೆ ತಮಿಳುನಾಡಿಗೆ ಒಂದು ಬದಲಾವಣೆ ಬೇಕಾಗಿದೆ ಇವತ್ತಿರುವಂಥ ಎಕ್ಸಿಸ್ಟಿಂಗ್ ಪೊಲಿಟಿಕಲ್ ಪಾರ್ಟಿಯಿಂದ ಅನ್ನೋದೇನೆ ಅವರ ಚುನಾವಣಾ ಪ್ಲಾನ್ ಭಾಳ ಪ್ರಮುಖವಾಗಿ ಇತ್ತು. DMK ನನ್ನ ಅನಿಸಿಕೆ, ನನ್ನ ಅಂದಾಜಿನ ಪ್ರಕಾರ DMK ವಿಲ್ ಸೈಲ್ ಥ್ರೂ, ಅಲ್ಲಿ DMK ಸರ್ಕಾರ ಆಗುತ್ತೆ ಅಂತ ನನ್ನ ಅನಿಸಿಕೆ. AIDMK ವೋಟ್ ಜಾಸ್ತಿ ವಿಜಯ್ ಸೆಳೆದ್ರೆ DMK ತುಂಬ ಜಾಸ್ತಿನೇ ಏನೋ ಒಂದು ಸೀಟ್ನ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತಲೂ ಹೇಳ್ತಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಚುನಾವಣೆ ಅಂದರೆ ತಮಿಳುನಾಡು. ಯಾಕಂದರೆ BJPಗೆ ಈ 5 ರಾಜ್ಯಗಳಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಗೆದ್ದಿದ್ದು ವೆಸ್ಟ್ ಬೆಂಗಾಲು, ಉಳಿದ ಪಾಂಡಿಚೇರಿ ಮತ್ತು ಅಸ್ಸಾಮಲ್ಲಿ ಅವರು ತಮ್ಮದೇ ಆದ ಸರ್ಕಾರ ಸ್ಥಾಪಿಸೋಕೆ ಗುರಿ ಇದ್ದಾರೆ. ತಮಿಳುನಾಡು, ಕೇರಳದಲ್ಲಿ ಅವರು ಈವರೆಗೂ ತಮ್ಮ ಇದನ್ನು ಚಾಚಲಿಕ್ಕೆ ಸಾಧ್ಯವಾಗಿಲ್ಲ. ಅಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಅವ್ರ ಪ್ರಭಾವ ಇದೆ. ತಮಿಳುನಾಡಿನ ಎಕ್ಸಿಟ್ ಪೋಲ್ಗಳನ್ನು ನಾವು ನೋಡ್ತಾ ಇದ್ದರೆ ಮೋಸ್ಟ್ ಆಫ್ ದ ಎಕ್ಸಿಟ್ ಪೋಲ್ಗಳು DMK ಪರವಾಗಿ, ಅಂದರೆ ಆಡಳಿತಾರೂಢ ಸ್ಟಾಲಿನ್ ಮತ್ತು ಕಾಂಗ್ರೆಸ್ ಏನು ಮೈತ್ರಿಕೂಟ ಇದೆ ಅವ್ರದ್ದೇ ಪರವಾಗಿ ಕೊಟ್ಟಿದ್ದಾವೆ. ಕೇವಲ ಒಬ್ಬರು ಮಾತ್ರ JVC ಅವರು AIDMK ಕೊಟ್ಟಿದ್ದಾರೆ. ಇನ್ನೊಬ್ಬರು ಎಕ್ಸಸ್ ಮೈ ಇಂಡಿಯಾ ಅವರು TVK ಅವ್ರು ಕೊಟ್ಟಿದ್ದಾರೆ. ವಿಜಯ್ ಸೂಪರ್ ಸ್ಟಾರ್ ವಿಜಯ್ ಏನು ಸ್ಥಾಪನೆ ಮಾಡಿದ್ದಾರೆ ಪಕ್ಷ, ಅವ್ರಿಗೆ ಕೊಟ್ಟಿದ್ದಾರೆ. ಇದನ್ನು ನಂಬರ್ಗಳು ಹೊರತುಪಡಿಸಿ ನೋಡ್ತಾ ಇದ್ದರೆ ತಮಿಳುನಾಡು ನಿಮಗೆ ಹೇಗೆ ಅನಿಸುತ್ತೆ ಸರ್? ಯಾಕಂದರೆ ತಮಿಳುನಾಡು ದ್ರಾವಿಡ ಚಳವಳಿಯ ಮೂಲ ಇದು, ಅವ್ರು ಯಾವಾಗಲೂ ಕೇಂದ್ರದೊಂದಿಗೆ ಸೆಣಸಾಟ, ಹಿಂದಿ ಹೇರಿಕೆ ಜೊತೆ ಹೋರಾಟಗಳನ್ನು ಮಾಡ್ಕೊತಾನೆ ಬಂದಿದ್ದಾರೆ. ಇಲ್ಲಿವರೆಗೂ ಅಲ್ಲಿ BJP ನೆಲೆ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಯಾರ್ಯಾರನ್ನೋ ಬದಲಾವಣೆ ಮಾಡ್ತೀವಿ, ಯಾರ್ಯಾರೋ ಸ್ಟಾರ್ಗಳನ್ನು ತಮ್ಮಂತಲೂ ತುಂಬ ಅಲ್ಲಿ ತಮ್ಮ ಶಕ್ತಿಯನ್ನು ವಹಿಸಿದ್ದಾರೆ ಅವರು. ಅಟ್ಲೀಸ್ಟ್ ಅವ್ರು ಪಶ್ಚಿಮ ಬಂಗಾಳದಲ್ಲಿ ಲೆಫ್ಟ್ ಮತ್ತು ಕಾಂಗ್ರೆಸ್ ಹೋಗಿರೋದ್ರಿಂದ ಪ್ರತಿಪಕ್ಷದ ಸ್ಥಾನವನ್ನು ಗಳಿಸ್ಕೊಳ್ಳಲಾದರೂ ಯಶಸ್ವಿಯಾದರು. ತಮಿಳುನಾಡಲ್ಲಿ ಅಷ್ಟಕ್ಕೂ ಸಾಧ್ಯ ಆಗಿಲ್ಲ. ಅವ್ರು ಇಲ್ಲಿವರೆಗೂ ಡಬಲ್ ಡಿಜಿಟ್ಗೂ ತಲುಪಿಲ್ಲ ಇಲ್ಲಿವರೆಗೂ. ನಿಮ್ಗೆ ಏನು ಅನ್ಸುತ್ತೆ? ವೆಸ್ಟ್ ಬೆಂಗಾಲ್ ಥರ ತಮಿಳುನಾಡಿಗೆ ಇನ್ನೊಂದು ಅಸ್ಮಿತೆ ಇದೆ ಸರ್. ಅಲ್ಲಿ ರಾಜಕಾರಣ ಮತ್ತು ಸಿನಿಮಾ ಜೊತೆಗೆ ಸಾಗಿರುವಂಥದ್ದು ಒಂದು ನೋಡ್ತೀವಿ. ರಾಜಕಾರಣ ಕೂಡ ಒಂದು ಮಾಸ್ ಅಪೀಲ್ ಇರುವಂಥದ್ದು, ಸಿನಿಮಾ ಕೂಡ ಮಾಸ್ ಅಪೀಲ್ ಇರುವಂಥದ್ದು. ಈಗ ಕಮಲ್ ಹಾಸನ್ ಇರ್ಬೋದು, ನಮ್ಮ ಇವರು ರಜನಿಕಾಂತ್ ಇರ್ಬೋದು, ಅವರು ಕಮಲ್ ಹಾಸನ್ ಬಂದುಬಿಟ್ರು, ಬಟ್ ರಜನಿಕಾಂತ್ ಈ ಟೈಡ್ ವಿತ್ ದ ಐಡಿಯಾ ಆಫ್ ಫಾರ್ಮಿಂಗ್ ಅ ನ್ಯೂ ಪಾರ್ಟಿ. ಆ್ಯಂಡ್ ಅವರು ಕೂಡ ಅಲ್ಲಿ ಫೋರ್ಟ್ ಜಾರ್ಜಿಂದ ಆಡಳಿತ ನಡೆಸುವಂಥ ಒಂದು ಕನಸನ್ನು ಕಂಡಿದ್ದರು. ಅದು ಅವರ ಆಮೇಲೆ ಹಿಂದಕ್ಕೆ ಸರಿದ್ರು. ಈ ಥರ ಸಿನಿಮಾ ನಟರಲ್ಲಿ ಒಂದು ಅಧಿಕಾರ ಹಿಡಿಯುವಂಥ ಆಸೆನ ಹುಟ್ಟಾಕಿರೋ ರಾಜಕಾರಣ ಅಲ್ಲಿ ನಡ್ಕೊಂಡು ಬಂದಿದೆ. ಒಂದು TVKಗೆ ಏನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಅದು ಬೇಕಂತ ಕೊಡ್ತಿರೋದಾ ಅಥವಾ ಇರೋದಕ್ಕಿಂತ ಹೆಚ್ಚು ಹೈಪ್ ಮಾಡ್ತಾ ಇದ್ದಾರಾ? ಈ ಹೈಪ್ ಮಾಡ್ತಾ ಇರೋರ ಕಾರಣ ಏನು? ಹಾಗೆ ಈ ಸರ್ವೇನಲ್ಲಿ ಕೂಡ ಅವರು ಆಲ್ಮೋಸ್ಟು ಸರ್ಕಾರ ರಚಿಸ್ತಾರೆ ಅನ್ನೋ ಥರ ಮಾಡ್ತಾ ಇದ್ದಾರೆ. TVK ವಿಜಯ್ ಅವರ ಪಕ್ಷ ಅವ್ರಿಗೆ ಏನು ಹೋಲಿಸ್ತಾ ಇದ್ದಾರೆ, MGR ನಂತರ ಇವರು 2ನೇ MGR ಆಗ್ತಾರೆ, ಸರ್ಕಾರ ರಚಿಸ್ತಾರೆ ಚುನಾವಣೆಯಲ್ಲಿ ಅಂತಂದು ಹೇಳ್ಬಿಟ್ಟು ಹೇಳ್ತಾರೆ. ಆದರೆ MGRಗೂ ಇವ್ರಿಗೂ ಒಂದು ವ್ಯತ್ಯಾಸ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ, ಒಂದು ಭಾಳ ಮುಖ್ಯವಾದ ಗುರುತಿಸ್ತಾರೆ. ವಿಜಯ್ ಯಾವ ಹಂತಕ್ಕೆ ಬಂದು ಈ ರಾಜಕಾರಣ ಮಾಡ್ತಾ ಇದ್ದಾರೆ, ಆ ಹಂತಕ್ಕೆ MGR ಬರೋ ಹೊತ್ತಿಗೆ MGR 30 ವರ್ಷದ ರಾಜಕಾರಣ ಮುಗಿಸಿದ್ರು. ಸಿನಿಮಾಗಳಲ್ಲಿ ನಟನೆ ಮಾಡ್ತಾನೆ 30 ವರ್ಷದ ರಾಜಕಾರಣ ಮುಗಿಸಿದ್ರು. 10 ವರ್ಷ ಅವರು ಕಾಂಗ್ರೆಸ್ಸಲ್ಲಿದ್ದರು, 20 ವರ್ಷ DMKನಲ್ಲಿದ್ದರು. DMK ಬಿಟ್ಟು ಬಂದು ಹೊರಗಡೆ ಬಂದು ಅಣ್ಣಾ DMK ಮಾಡಿದರು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು.
ಜೈ ಹಿಂದ್ ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಸೊ ಈ ಥರದ್ದೊಂದು ದೊಡ್ಡ ಹಿನ್ನೆಲೆ ಇದೆ. ಅದು ಇಷ್ಟಿಲ್ಲ ಅನ್ನೋ ಕಾರಣಕ್ಕೆ ಇನ್ನೊಬ್ಬ ನಟ, ಜನಪ್ರಿಯ ನಟ ಬಹುಮತ ಪಡ್ಕೊಂಡು ಸರ್ಕಾರ ಮಾಡಬಾರ್ದು ಅಂತ ಇಲ್ಲ. ನೆರೆಯ ದೇಶ ಇನ್ನು ಅನ್ಡಿವೈಡೆಡ್ ಆಂಧ್ರ ಪ್ರದೇಶದಲ್ಲಿ NT ರಾಮರಾವ್ ಅವರು ಮೊದಲನೇ ಪ್ರಯತ್ನದಲ್ಲೇ ಅವರು ದೊಡ್ಡ ಪ್ರಮಾಣದ ಸಕ್ಸಸ್ ಕಂಡ್ರು. ಅವರು ತೆಲುಗು ದೇಶಂ ಪಾರ್ಟಿ ಮಾಡಿದರು, ಭಾಳ ಅಭೂತಪೂರ್ವ ಯಶಸ್ಸು ಸಿಕ್ತು. ಅಲ್ಲಿನೂ ಕೂಡ ಪ್ರಾದೇಶಿಕ ಅಸ್ಮಿತೆಯನ್ನು ಕೇಂದ್ರದಲ್ಲಿರುವಂಥ ಪಕ್ಷಗಳು, ನಾಯಕರು ಅದನ್ನು ಅಗೌರವಿಸಿದರು, ಹಗುರವಾಗಿ ಕಂಡ್ರು ಅಂತ ಅನ್ನೋದೇ ಪ್ರಾದೇಶಿಕ ಸ್ವಾಭಿಮಾನ ಹಿನ್ನೆಲೆಯಲ್ಲಿ ಬಂತದ್ದು. ಆ ಥರದ್ದು ಕೆಲವು ಆಗ್ಬೋದು. ಬಟ್ ಇಲ್ಲಿ DMK ತುಂಬ ಬಲವಾದ ಕಾರ್ಡರ್ ಇರುವಂಥ ಪಕ್ಷ. ಈಗ ಈ ದೇಶದಲ್ಲಿ ಕಾರ್ಡರ್ ಇರುವಂಥ 2-3 ಪಕ್ಷಗಳು ಅಂತಂದರೆ, ಒಂದು ಎಡಪಕ್ಷಗಳ ಕಾರ್ಡರು ಬಂಗಾಳದಲ್ಲಿ ಶಿಫ್ಟೆಡ್ ಟು TMC, ಮತ್ತು BJP ಇದು ಕಾರ್ಡರನ್ನು ಅವ್ರ ಚಿತ್ರಹಿಂಸೆ ತಡ್ಕೊಳ್ಳಾರ್ದೇ ಅವರು ಆ ಕಡೆ ಹೋದರು. ಹಾಗೆ DMK ಕೂಡ ಬಹಳ ಬಲಿಷ್ಠವಾದ ಕಾರ್ಡರ್ ಇರೋ ಪಕ್ಷ. ಆಮೇಲೆ ತುಂಬ ಜನಪ್ರಿಯ ಯೋಜನೆಗಳು ಕೊಟ್ಟಿದೆ. ಆಮೇಲೆ ದ್ರಾವಿಡ ಅಸ್ಮಿತೆಯ ಮೂಲ ವಿಚಾರಕ್ಕೆ ಇವತ್ತಿಗೂ ಕೂಡ ಅಂಟ್ಕೊಂಡಿದೆ ಅನ್ನೋಂಥ ಒಂದು ಅಭಿಪ್ರಾಯನ ಹೊರಗಡೆ ಮೂಡಿಸಿದೆ. ಅದು ದ್ರಾವಿಡರ ಪಕ್ಷ ಅಂತ ಅನ್ನೋದು. ಈ ಎಲ್ಲ ಕಾರಣದಿಂದಾಗಿ DMK ಭಾಳ ಅಲ್ಲಿ ಪ್ರಬಲವಾಗಿದೆ. DMK ನನ್ನ ಅನಿಸಿಕೆ, ನನ್ನ ಅಂದಾಜಿನ ಪ್ರಕಾರ DMK ವಿಲ್ ಸೈಲ್ ಥ್ರೂ, ಅಲ್ಲಿ DMK ಸರ್ಕಾರ ಆಗುತ್ತೆ ಅಂತ ನನಗನ್ಸುತ್ತೆ. ಎಸ್ ಸರ್, ತುಂಬ ಇಂಪಾರ್ಟೆಂಟ್ ಹೇಳಿದ್ರೆ. ಬಟ್ ವಾಸು, ಇಲ್ಲಿ ನಮ್ಗೆ ಇನ್ನೊಂದು ಕಂಡು ಬರ್ತಾ ಇರೋದೇನೆಂದರೆ, ಈ ನಾವು ಯಾವಾಗಲೂ ಎಕ್ಸಿಟ್ ಪೋಲ್ಗಳನ್ನು ತುಂಬ ಹಗುರವಾಗಿ ತೆಗೆದುಕೊಳ್ಬೇಕು, ಯಾಕಂದರೆ ಅದರಲ್ಲಿ ತುಂಬ ಮನರಂಜನೆ ಇದೆ ಹೊರತು ಸತ್ಯಾಸತ್ಯತೆಗಳಿಲ್ಲ ಅನ್ನೋದೇ ಮಾತನ್ನು ಹೇಳ್ತಾ ಇದ್ದೀವಿ. ಇಲ್ಲಿ ನಾವು ನಂಬರ್ಸ್ಗಳು ನೋಡ್ತಾ ಇರೋ ಸ್ಪಷ್ಟವಾಗಿದೆ. ಯಾಕಂದರೆ ಎಲ್ಲರೂ TVKಗೆ 10-15 ಸೀಟ್ಗಳನ್ನು ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್. ಎಕ್ಸಸ್ ಮೈಂಡ್ ಆದ್ರೆ ಮಾತ್ರ 98-120 ಕೊಟ್ಟಿದ್ದಾರೆ. JVC ಅವರು AIDMK ಕೊಟ್ಟಿದ್ದಾರೆ. ಅಂದರೆ ಅಕಸ್ಮಾತ್ ಯಾವುದೋ ಒಂದು ನಿಜ ಆದರೂ ನಾವು ಒಬ್ಬರು ಕೊಟ್ಟಿದ್ವಿ ಅನ್ನೋದನ್ನು ಹೇಳ್ಕೋಬೋದು ಹೊರತು ಬೇರೆ ಯಾವುದೂ ನಂಬರ್ಸ್ ಕಂಡು ಬರ್ತಾ ಇಲ್ಲ. ಆದರೆ ಇಲ್ಲಿ ಎರಡು ನಾವು ಇಂಪಾರ್ಟೆಂಟ್ ತಮಿಳುನಾಡು ಪಕ್ಷಗಳು ಅಂತಂದರೆ, ಇಡೀ ಚುನಾವಣೆಯಲ್ಲಿ ಒಂದು DMK ಗಠಬಂಧನ, ಇನ್ನೊಂದು AIDMK ಗಠಬಂಧನ. AIDMKಯಲ್ಲಿ BJPನೂ ಸೇರುತ್ತೆ, ಬಟ್ ಅದು AIDMKದೇ ಪ್ರಮುಖ ಪಾತ್ರ. ಅಲ್ಲಿ ಇವರಿಬ್ಬರ ನಡುವಿನ ಸೆಣಸಾಟ ಮತ್ತು ಕೇಂದ್ರ ರಾಜ್ಯದ ಸೆಣಸಾಟದ ನಡುವೆ ಸ್ಟಾಲಿನ್ ಅವರ ಪಾತ್ರ ಈ ಚುನಾವಣೆಯಲ್ಲಿ ಎಷ್ಟು ಮಹತ್ವದ ಪಾತ್ರ ವಹಿಸುತ್ತೆ? ಇಲ್ಲ, ಸ್ಟಾಲಿನ್ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕರುಣಾನಿಧಿಯವರ ಮತ್ತು ದ್ರಾವಿಡ ಚಳವಳಿಯ ವಾರಸುದಾರರಾಗಿ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. TVK ವಿಜಯ್ ಆ ರೀತಿಯಲ್ಲಿ ಅವರು ಅಂಬೇಡ್ಕರ್ ಫೋಟೋವನ್ನು ಮತ್ತು ಪೆರಿಯಾರ್ ಫೋಟೋವನ್ನು ಮುಂದೆ ಇಟ್ಕೊಂಡು ಅದನ್ನು ಕ್ಲೈಮ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅವರು ಹೆಚ್ಚು ಕಡಿಮೆ ತಮಿಳ್ನಾಡಿಗೆ ಒಂದು ಬದಲಾವಣೆ ಬೇಕಾಗಿದೆ ಇವತ್ತಿರುವಂಥ ಎಕ್ಸಿಸ್ಟಿಂಗ್ ಪೊಲಿಟಿಕಲ್ ಪಾರ್ಟಿಯಿಂದ ಅನ್ನೋದೇ ಅವರ ಚುನಾವಣಾ ಪ್ಲ್ಯಾನ್ ಭಾಳ ಪ್ರಮುಖವಾಗಿ ಇತ್ತು. ಸೊ ಇವೆರಡೇ ಅಲ್ಲಿ ಮುಖ್ಯವಾಗಿದ್ದು. DMKಗೆ ಅದರದ್ದೊಂದು ಓಲ್ಡ್ ಬೇಸ್ ಇದೆ, ಪ್ಲಸ್ ಅದಕ್ಕೆ BJP ಜೊತೆಗೆ ಅಲಯನ್ಸ್ ಇದ್ದಿದ್ದು. ಈ 3 ರೀತಿಲಿ ಇತ್ತು. ಇದರಲ್ಲಿ ಮಿಕ್ಕವ್ರ ಬಗ್ಗೆ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ, ಮಿಕ್ಕ ಎಕ್ಸಿಟ್ ಪೋಲ್ಸ್ ಬಗ್ಗೆ. ಬಟ್ ಆಕ್ಸಿಸ್ ಮೈ ಇಂಡಿಯಾ ಅದು ಯಾಕೆ ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ ಜನರಲಿ ಅಂತಂದರೆ, ಅವರೇನು 92% ಎಲ್ಲ ಕ್ಲೈಮ್ ಮಾಡ್ತಾರೆ ಅಷ್ಟೇನಲ್ಲ. ತಮಿಳ್ನಾಡಲ್ಲೇ ಫೇಲ್ ಆಗಿದ್ರು ಅವರು, ಪಶ್ಚಿಮ ಬಂಗಾಳದಲ್ಲಿ ಕೂಡ ಫೇಲ್ ಆಗಿದ್ರು. 2024 ಚುನಾವಣೆ ಪಾರ್ಲಿಮೆಂಟಲ್ಲಿ ಭೀಕರವಾಗಿ ಫೇಲ್ ಆಗಿಬಿಟ್ರು. ಎಲ್ಲರಿಗಿಂತ ಹೈಯೆಸ್ಟ್ ಬಹುಶಃ ಇನ್ಯಾರೋ ಕೊಟ್ಟಿದ್ರು 386 ಬಿಟ್ಟರೆ ಇವರೇ 384 ಎಷ್ಟೋ ಕೊಟ್ಟರು ಅಂತ ಕಾಣುತ್ತೆ BJPಗೆ. ಇನ್ನೂ 40ಕ್ಕೆ BJP ಬಂತು. ಇವೆಲ್ಲ ಇದ್ದರೂ ಕೂಡ ಒಂದಿದೆ, ಒಂದು ಪ್ರೊಫೆಷ್ನಲಿಸಮ್ ಒಂದು ಇರಬೇಕು. ಅಂದರೆ ನೀವು ಎಷ್ಟು ಸ್ಯಾಂಪಲ್ ಸೈಜ್ನ ಇಟ್ಕೊಂಡಿದ್ದೀರಿ, ಯಾವ ಥರ ಮೆಥಡಾಲಜಿಯನ್ನು ನೀವು ಅಡಾಪ್ಟ್ ಮಾಡ್ಕೊಂಡ್ರಿ, ಮುಖಾಮುಖಿನ ಫೋನಲ್ಲಿ ಮಾತಾಡ್ಸಿದ್ರೆ, ಇದೆಲ್ಲ ಆಕ್ಸಿಸ್ ಮೈ ಇಂಡಿಯಾದವ್ರು ಕೊಡ್ತಾರೆ, ಇಲ್ಲೂ ಕೊಟ್ಟಿದ್ದಾರೆ. ಮತ್ತು ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಯಾವ ಥರದ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ ಮತ್ತು ಆ ಕಮ್ಯುನಿಟಿ ಎಷ್ಟಿದೆ ಅಂತ ಅದು ವಿಚಿತ್ರವಾಗಿದೆ ಆಕ್ಸಿಸ್ ಮೈ ಇಂಡಿಯಾದವ್ರು ಈ ಸರಿ ಅಂತ. SC ತಮಿಳ್ನಾಡಿನಲ್ಲಿ 20% ಇದೆ ಅಂತ ಹೇಳ್ತಾರೆ, ಅದು ನಿಜ. ST 1% ಅಂತ ಹೇಳ್ತಾರೆ, ಅದು ಕೂಡ ನಿಜ. 1+ ಎಷ್ಟೋ ಇದೆ. OBC MBC ತಮಿಳ್ನಾಡಿನಲ್ಲಿ 28% ಇದೆ ಅಂತ ಕೊಡ್ತಾರೆ. ಆ್ಯಕ್ಚುಲಿ 50% ಮೇಲಿದ್ದಾರೆ. ಮುಸ್ಲಿಮರು 6%, ಕ್ರಿಶ್ಚಿಯನ್ರು 5%, ಬ್ರಾಹ್ಮಣರು 9% ಇದೆ ಅಂತ ಹೇಳ್ತಾರೆ. ಇದೆಲ್ಲ ಕೂಡ್ಬಿಟ್ರೆ ನಿಮ್ಗೆ 59% ಮಾತ್ರ ಬರುತ್ತೆ. ಉಳಿದವ್ರು ಏನು, ಇದು ದಾಟಿ ಕೂಡ ಬೇರೆಯವರು ಇದ್ದಾರೆ. ನೀವು ಕೆಲವು ಕಾಸ್ಟ್ಗಳನ್ನು OBC ಅಂತ ಪರಿಗಣಿಸದೆ ಡಾಮಿನೆಂಟ್ ಕಾಸ್ಟ್ ಯಾರು ಇದ್ದರೆ, ಬಟ್ ಅದ್ರ ಬಗ್ಗೆ ಏನೂ ಇದರಲ್ಲಿ ಇಲ್ಲವೇ ಇಲ್ಲ. ಇದು ಒಂದಾದರೆ. ಎರಡನೇದು, ತಮಿಳ್ನಾಡಿನಲ್ಲಿ ನಾವು 44,460 ಜನರನ್ನು
96 ಎನ್ಯೂಮರೇಟರ್ಸ್ನ ಸರ್ವೇಯರ್ನ ಇಟ್ಕೊಂಡು ಮಾಡಿದ್ದೀವಿ ಅಂತ. ಅಲ್ಲಿಗೆ ಒಬ್ಬ ಸರ್ವೆ ಮಾಡುವಂಥ ವ್ಯಕ್ತಿ ಎಲೆಕ್ಷನ್ ನಡೆದ ಆ ದಿನ ಬೆಳಗ್ಗೆ 7 ಗಂಟೆ ಪೋಲಿಂಗ್ ಶುರುವಾದರೆ 7 ಗಂಟೆ 10 ನಿಮಿಷದಿಂದನೇ ಅವ್ರು ಮಾಡಿದ್ದಾರೆ ಅಂತ ಇಟ್ಕೊಂಡ್ರೂ ಕೂಡ 463 ಜನರನ್ನ ಮಾತಾಡಿಸ್ಬೇಕಾಗುತ್ತೆ. ಹ್ಯೂಮನ್ಲಿ ಇಂಪಾಸಿಬಲ್. ಅದರಲ್ಲಿ 5 ನಿಮಿಷ ಮಾತಾಡ್ಸಕ್ಕೆ ತೆಗೆದುಕೊಳ್ತಾರೆ ಅಂತ ಇಟ್ಕೊಂಡ್ರೆ ಬರೀ ಮಾತಾಡ್ಸೋದು ಮಾತ್ರ ಅಲ್ಲ, ಅಲ್ಲಿ ನೀವು ಅವ್ರ ಏಜ್ ಕೇಳ್ತಾ ಇದ್ದೀರಾ, ಅವ್ರ ಜಾತಿ ಕೇಳ್ತಾ ಇದ್ದೀರಾ, ಅವ್ರು ಯಾರು ಓಟ್ ಹಾಕಿದ್ರು ಅಂತ ಕೇಳ್ತಿದ್ದೀರಾ, ಅವರು ಆಯ್ಕೆಯ ಚೀಫ್ ಮಿನಿಸ್ಟರ್ ಯಾರು ಅಂತ ಕೇಳ್ತಾ ಇದ್ದೀರಾ. 4 ಪ್ರಶ್ನೆ. ಬಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಬೇಕು. ನಾವು ಅದಕ್ಕೋಸ್ಕರ 16 ಇನ್ನೋವಾ ಕಾರ್ ಇಟ್ಕೊಂಡಿದ್ದೀವಿ ಅಂತ ಕೂಡ ಅವ್ರು ಹೇಳ್ತಾರೆ. ಬಟ್ ಇನ್ ಎನಿ ಕೇಸ್ ಈ ಟ್ರಾವೆಲ್ ಟೈಮ್ ಎಲ್ಲ ತೊಗೊಂಡು ಮಿನಿಮಮ್ 5 ನಿಮಿಷ ಒಬ್ಬರಿಗೆ ನೀವು ಇಟ್ಕೊಂಡ್ಬಿಟ್ರೆ ನೀವು 2315 ನಿಮಿಷ ಅವರು ಮಾತಾಡ್ಸಕ್ಕೆ ಬೇಕು. ಅಂದರೆ 38 ಗಂಟೆ ಒಂದು ದಿನದಲ್ಲಿ. ಬೆಳಗ್ಗೆ 7ರಿಂದ ನಿಮ್ಗೆ ಸಂಜೆ 6, ಎಲೆಕ್ಷನ್ ನಡೆದ ಮೇಲೂ 1 ಗಂಟೆ ನೀವು ಮಾತಾಡ್ಸಿದ್ರು ಕೂಡ ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್. ಅಂದರೆ ಅಷ್ಟು ಗಂಟೆನೇ ಇಲ್ಲ ಅಲ್ಲಿ. ಇಲ್ಲ ಇದನ್ನು ಎಲೆಕ್ಷನ್ ನಡೆದ ಮೇಲೂ 4 ದಿನ ನಾವು ನಡೆಸಿದ್ದೀವಿ ಅಂತ ನೀವು ಹೇಳಿದ್ರೆ ಆವಾಗ ಅದನ್ನು ಒಪ್ಪಬಹುದು. ಮತ್ತು ಆ ಕಾರು 16,447 ಕಿಲೋಮೀಟರ್ ಒಟ್ಟು ಓಡಿದೆ ಅಂತ ಹೇಳ್ತಾರೆ. ಅಂದರೆ 1,028 ಕಿಲೋಮೀಟರ್ ಪರ್ ಕಾರ್. ನೀವು ಊರಲ್ಲಿ ಬೂತ್ ಎಲ್ಲೆಲ್ಲ ಇರ್ತವೆ ಅಲ್ಲೆಲ್ಲ ಗಲ್ಲೀಲಿ ನೀವು ಒಂದು 10 ಗಂಟೆ ಪ್ರಯಾಣ ಮಾಡಿದರೆ 102 ಕಿಲೋಮೀಟರ್ ಸ್ಪೀಡಲ್ಲಿ ನೀವು ಹೋಗ್ಬೇಕು. ಏನು ಇದೆಲ್ಲ ಅಂದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಗಳು ಈ ರೀತಿಲಿದೆ. 234 ಕಾನ್ಸ್ಟಿಟ್ಯೂನ್ಸಿ, ಅದರಲ್ಲಿ 16 ಕಾರು ಅಂದರೆ ಒಂದು ಕಾರು 14 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನ ಅದನ್ನು ಕವರ್ ಮಾಡಬೇಕು. ಇದು ಒಂದಕ್ಕೊಂದು ಏನು ಕೂಡ್ಕೊತಾನೆ ಇಲ್ಲ. ಅವರು 3 ದಿನ 4 ದಿನ ಸರ್ವೆ ಮಾಡಿದ್ದೀವಿ ಅಂತಂದರೆ ಇನ್ನೊಂದು ಸ್ವಲ್ಪ ಮಾಡಿರ್ಬೋದು ಅಂತ ಅನ್ಸುತ್ತೆ. ಇಲ್ಲದೇ ಇದ್ದರೆ ಪಾಪ ಇವರು ಇದನ್ನು ಕೊಟ್ಬಿಟ್ಟು ಇವೆಲ್ಲ ದಾಖಲೆ ಕೊಟ್ಬಿಟ್ಟು ಸಿಗಾಕಂತಾರೆ. ಮಿಕ್ಕವ್ರು ಏನು ಕೊಡೋದಿಲ್ಲ. ಎಷ್ಟು ಜನ ಮಾತಾಡ್ಸಿದ್ವಿ, ಏನು ಮೆಥಡಾಲಜಿ ಏನು, ನಥಿಂಗ್ ಅಂತದ್ದು ಏನು ಇಲ್ಲದೆ, ಸ್ಯಾಂಪಲ್ ಸೈಜ್ ಏನು ಹೇಳಿದೆ, ನಾನು ಸರ್ವೆ ಮಾಡಿಬಿಟ್ಟಿದ್ದೀವಿ ಅದು ಇಷ್ಟಿದೆ ಅಂತ ಹೇಳಿದ್ರೆ ಇದು ಭಾಳ ವಿಚಿತ್ರವಾಗಿದೆ. ಆದರೆ ಇದು ಏನು ಚರ್ಚೆಗೆ ಬರಲ್ಲ ಮುಂದಕ್ಕೆ. ಮುಂದಿನ ಎಲೆಕ್ಷನ್ ನಡೆದ ಮರುದಿನ ಮತ್ತೆ ಕೂತು ನಾವೆಲ್ಲ ಎಕ್ಸಿಟ್ ಪೋಲ್ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಎಕ್ಸಿಟ್ ಪೋಲ್ಗಳು ಅವರು ಹೀರೋಗಳಾಗೋದು ಯಾವಾಗ ಎಲೆಕ್ಷನ್ ನಡೆದಿಂದ ರಿಸಲ್ಟ್ ಬರೋ ತನಕ. ರಿಸಲ್ಟ್ ಬಂದಾಗ ಒಂದು 2 ಅಥವಾ 3 ನಿಮಿಷ ಎಕ್ಸಿಟ್ ಪೋಲಲ್ಲಿ ಹಿಂಗೇನೋ ಹೇಳಿದ್ರಲ್ಲ ಅಂತ ಚರ್ಚೆ ಆಗುತ್ತೆ. ಪ್ರದೀಪ್ ಗುಪ್ತನ್ ಥರದವ್ರು ಅಳ್ತಾರೆ ಅನ್ನೋದು ಬಿಟ್ರೆ ಅವತ್ತಿನ ಹೀರೋಗಳು ಯಾರು? ಅವತ್ತು ಮಮತಾ ಬ್ಯಾನರ್ಜಿನೋ, ನರೇಂದ್ರ ಮೋದಿನೋ, ಸ್ಟಾಲಿನ್ನೋ ಮತ್ತೊಬ್ರು ಅವ್ರು ಮಾತ್ರ ನಿಮಗೆ ಕಾಣಿಸ್ತಾ ಇರ್ತಾರೆ. ಹಾಗಾಗಿ ಯಾರು ಮತ್ತೆ ಎಕ್ಸಿಟ್ ಪೋಲ್ ಹಿಂಗೆ ಇದಾಯ್ತು ಅವ್ರಿಗೆ ಅಂತ ಯಾರು ಚರ್ಚೆನೆ ಮಾಡೋದಿಲ್ಲ. ಅವ್ರು ಹೇಳಿದ್ದೆಲ್ಲ ಸುಳ್ಳಾಯ್ತು ಅಂತ. ನೆಕ್ಸ್ಟ್ ಎಲೆಕ್ಷನ್ ದಿನ ಎಲೆಕ್ಷನ್ ನಡೆದ ರಾತ್ರಿಗೆ 6 ಗಂಟೆಗೋ 7 ಗಂಟೆಗೋ ಮತ್ತೆ ಎಕ್ಸಿಟ್ ಪೋಲ್ ಚರ್ಚೆ ಮಾಡೋದು. ಸೊ ಇದೆಲ್ಲ ಈ ಥರದ ವೈಚಿತ್ರ್ಯಗಳು ನಮ್ಮ ಒಟ್ಟು ಚುನಾವಣಾ ರಾಜಕಾರಣದ ಜೊತೆಗೆ ನಡೀತಾ ಇವೆ. ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಭರತ್, ತಮಿಳುನಾಡನ್ನು ಉಳಿದ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚಿಗೆ ಗಮನಿಸಿದ್ರೆ ಅನ್ನೋದು ನನ್ನ ತಿಳುವಳಿಕೆ. ಈ ಚುನಾವಣೆಯಲ್ಲಿ ದ್ರಾವಿಡ ಇದು ಅಸ್ಮಿತೆಯ ಪಾತ್ರ ಎಷ್ಟಿದೆ, BJP ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ ಅನ್ಸುತ್ತೆ? ಈ ನಂಬರ್ಗಳು ನೋಡಿದರೆ ನಿಮ್ಗೆ ಏನು ಅನಿಸ್ತಾ ಇದೆ? ಇದರಲ್ಲಿ ಒಂದು ದ್ರಾವಿಡ ಪಾರ್ಟಿಗಳಿಗೆ ವಿಜಯ್ ಒಂದು ಬಿಸಿ ಮುಟ್ಟಿಸಿರೋದಂತೂ ನಿಜ. ಓವರಾಲು ಒಂದು ಪಾಪ್ಯುಲಾರಿಟಿ, ತನ್ನ ಆ್ಯಕ್ಟಿಂಗ್ನ ಪಾಪ್ಯುಲಾರಿಟಿಯಿಂದ ಮತ್ತು ಸಾರಾಯಿ ವಿರುದ್ಧ ಅಥವಾ ಆಲ್ಕೋಹಾಲ್ ಬ್ಯಾನ್ ವಿರುದ್ಧ ಇರ್ಬೋದು, ಅಥವಾ ಕುಟುಂಬ ರಾಜಕಾರಣ ಇರ್ಬೋದು, ಈ ರೀತಿ ಸ್ಟಾಲಿನ್ ತಾನು ನನ್ನ ಮಗ ಅಂತ ಅಂದರೆ ನಾನು ನಿಮ್ಮ ಮಗ ಅಂತ ಹೇಳಿದ್ರೆ ಅದಕ್ಕೆ ವಿಜಯ್ ಅಂಕಲ್ ಅಂತ ಕರೆದು ಒಂದು ಏನು ಕೊಟ್ಟಿರೋದಿರ್ಬೋದು, ಈ ರೀತಿ ಮಾತಾಡ್ಸಿರೋದಿರ್ಬೋದು. ಇದೆಲ್ಲ ಒಂದು ತಮಿಳ್ನಾಡು ಪೊಲಿಟಿಕ್ಸಲ್ಲಿ ಒಂದು ಸಂಚಲನ ಏರ್ಪಟ್ಟಿರೋದಂತೂ ನಿಜ. ಆದರೆ ಓವರಾಲು ದ್ರಾವಿಡ ಅಸ್ಮಿತೆ ಅಂತ ಬಂದಾಗ AIADMK BJP ಜೊತೆ ಸೇರ್ಕೊಂಡು ನೇರವಾಗಿ NDA ಒಂದು ಮಾಡ್ಕೊಂಡಿದ್ದಿರ್ಬೋದು. ಅವರ ಒಂದು ಫಾರ್ಮೇಷನಲ್ಲಿ ಅಣ್ಣಾಮಲೆ ಕೆಳಗಡೆ ಅಂದರೆ ಸ್ವಲ್ಪ ಅವ್ರನ್ನ ಡೌನ್ಗ್ರೇಡ್ ಮಾಡಿ ನಾಯನಾರ್ ಅವ್ರನ್ನ ತಂದಿರೋದಿರ್ಬೋದು. ಈ ಎಲ್ಲ ಒಂದು ನೋಡಿದಾಗ ಒಂದು ಹೊಸ ಪ್ರಯತ್ನ BJP ಅಲ್ಲಿ ಮಾಡ್ತಾ ಇದೆ ಅನಿಸುತ್ತೆ. ಅದು ವಿಜಯ್ ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೋ ಇನ್ನೂ ಹೇಳೋಕ್ಕಾಗೋದಿಲ್ಲ. ಬಟ್ ಓವರಾಲು ವಿಜಯಲ್ಲಿ ಅವರು ಇನ್ನೊಬ್ಬ ಜಗನ್ನ ನೋಡ್ತಿದ್ದಾರೆ ಅಂತ, ಜಗನ್ನಲ್ಲ ಸಾರಿ ಚಂದ್ರಬಾಬು ಅಲ್ಲ, ಆಕ್ಟರು ಅವ್ರ ಹೆಸರು ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ನ ನೋಡ್ತಾ ಇದೆ ಅಂತ ನನಗನ್ಸುತ್ತೆ. ಓವರಾಲು ಅಲ್ಲಿನವ್ರನ್ನ ಮಾತಾಡಿಸಿದಾಗ ಇದೇ ಒಂದು ಅಭಿಪ್ರಾಯ ಮೂಡ್ತಾ ಇದೆ. ಈ ಒಂದು ಏನು ಒಂದು ಎಕ್ಸಿಟ್ ಪೋಲ್ ಇದೆ,
ಇದರಲ್ಲಿ ಮೋಸ್ಟ್ಲಿ ಇವರು ಪ್ರದೀಪ್ ಗುಪ್ತಾ ಕೊಟ್ಟಿರೋದು ಒಂದು ರಜನಿಕಾಂತ್ ಸಿನಿಮಾನೋ ಅಥವಾ ನಂದಮೂರಿ ಬಾಲಕೃಷ್ಣ ಸಿನಿಮಾ ತರ ಇದೆ. ಇದೊಂದು ಕೈ ಮಾಡಿದ್ರೆ ಕೈ train ಅಲ್ಲಿ ಮಾಡಿದ್ರೆ ನಿಲ್ಲೋದು. ಹೋಗೋದು. ಆ ಒಂದು ರೀತಿಯ ಬಾಲಲ್ಲಿ 12 ರನ್ ಬೇಕಾದ್ರೂ ಹೊಡಿತಾರೆ. ಮಾಡೋದು ಆ ರೀತಿಯಾಗಿ ಕಾಣಿಸ್ತಾ ಇದೆ. ಬಟ್ ಅವರು ವಿಜಯ್ ಅವರು ಯಾವ ಪಾರ್ಟಿಯಿಂದ ವೋಟ್ಗೆ ಸೆಳೀತಾರೆ ಅನ್ನೋದು ಬಹುಮುಖ್ಯವಾಗಿದೆ. ತುಂಬಾ ಜನ ನಾನು ಮಾತಾಡಿಸಿದಾಗ ಅವ್ರು ಹೇಳ್ತಾ ಇರೋದು ಅವರು AIADMK ಇಂದ ಜಾಸ್ತಿ ವೋಟ್ ಸೆಳೀತಿದ್ದಾರೆ. ಮತ್ತೆ ನಾಮ್ ತಮಿಳರ್ ಕಚ್ಚಿ ಸೀಮಾನ್ ಅವ್ರದ್ದೇನಿತ್ತು ಆ ಕಡೆಯಿಂದನೂ ಒಂದಷ್ಟು ವೋಟ್ ಸೆಳೀತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು 10-15% ವಿಜಯ್ ಈ ಒಂದು ಎಲೆಕ್ಷನ್ ಅಲ್ಲಿ ಒಂದು ಅದೊಂದು ಮಿರಾಕಲ್ ಅಂತ ಹೇಳ್ಬೋದು, ಅದನ್ನು ಮಾಡ್ಬೋದು. ಬಟ್ ಓವರ್ ಆಲ್ DMK ತನ್ನ ಒಂದು ದ್ರಾವಿಡ ಅಸ್ಮಿತೆಯನ್ನು ಹೆಚ್ಚಾಗಿ ಪ್ರಚಾರ ಮಾಡಿ ಬೋತ್ AIADMK ಹೇಗಿದ್ರು ಅಫಿಷಿಯಲಿ BJP ಜೊತೆ ಅಲೈನ್ ಆಗಿದೆ, TVKನೂ BJP ಜೊತೆ ಅಲೈನ್ ಆಗುತ್ತೆ ಅನ್ನೋ ಒಂದು ನರೇಟಿವ್ನ ಸಕ್ಸಸ್ಫುಲ್ಲಿ ಕಟ್ಟಿದೆ. ಸೊ ಅದು ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ನಾವು ನೋಡಬೇಕು. ಬಟ್ ಓವರ್ ಆಲ್ ಅಲ್ಲಿ ಹೇಳ್ತಿರೋದು DMK ಹ್ಯಾಸ್ ಅಡ್ವಾಂಟೇಜ್, DMK ವಿಲ್ ಸೇಲ್ ಥ್ರೂ. ಇನ್ನೊಂದು ತರ್ಕ ಹೇಳ್ತಾರೆ ಅಂದರೆ, ಇನ್ನೊಂದು ಅವರು ವಿಚಾರದಲ್ಲಿರುವಂಥ ತರ್ಕ ಏನು ಹೇಳ್ತಾರೆ ಅಂತ ಹೇಳಿದ್ರೆ, AIADMK ವೋಟ್ ಜಾಸ್ತಿ ವಿಜಯ್ ಸೆಳೆದ್ರೆ DMK ತುಂಬ ಜಾಸ್ತಿನೇ ಒಂದು ಸೀಟ್ನ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತಲೂ ಹೇಳ್ತಿದ್ದಾರೆ. ಸೊ ಆ ರೀತಿಯಾದಂಥ ಒಂದು ಇದಿದೆ. ನೀವಾಗಲೇ ಅಂದರೆ ಸರ್ ಆಗಲೇ ಹೇಳ್ದಂಗೆ ಅದು ಒಂದು ಕಾರ್ಡರ್ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಪೆರಿಯಾರಿಸ್ಟ್ಗಳು ಅದು ಒಂದು ರೀತಿಯಾದ DMK ಅಂದರೆ ಒಂದು ರೀತಿಯಾಗಿಲ್ಲ. ಪೆರಿಯಾರ್ ಗ್ರೂಪ್ಗಳಲ್ಲೇ ನಾನಾ ಬಗೆಯ ಗ್ರೂಪ್ಗಳಿದೆ. ಮತ್ತು ಇನ್ನೂ ಬೇರೆ ಬೇರೆ ವಿಚಾರಧಾರೆ, ಕಮ್ಯುನಿಸ್ಟ್ ವಿಚಾರಧಾರೆ ಅಂತ ಅಂದರೆ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ ಏನು ಮಾಡಿದ್ದಾರೆ DMK, ಇಟ್ಸ್ BJP ವಿರುದ್ಧ ಐಡಿಯಾಲಜಿಕಲಿ ಒನ್ ಆಫ್ ದ ಬೆಸ್ಟ್ ಅಲಯನ್ಸ್ ಅಂತಲೇ ನಾವು ಹೇಳ್ಬೋದು. ಅಂದರೆ ಐಡಿಯಾಲಜಿಲಿ ಯಾವುದೇ ಕಾಂಪ್ರಮೈಸ್ ಇಲ್ದಿರ, ನೀವು VCK ಇರ್ಬೋದು ಅಥವಾ ಬೇರೆ ಪಾರ್ಟಿಗಳಿರ್ಬೋದು, ಇವರೆಲ್ಲ ಐಡಿಯಾಲಜಿಕಲಿ ಅಪೋಸ್ ಟು BJP. ಒಂದೇ ಒಂದು ಎಕ್ಸೆಪ್ಷನ್ ಅಂತ ಹೇಳಿದ್ರೆ ವಿಜಯ್ ಕಾಂತ್ ಅವರ ಪಾರ್ಟಿ, ಅದು ಸ್ವಲ್ಪ ಈ ಸತಿ ಸ್ವಲ್ಪ ಅಂದರೆ ಅಷ್ಟೊಂದು ಐಡಿಯಾಲಜಿ ಇಲ್ಲದೇ ಇರೋ ಪಾರ್ಟಿ ಆದರೂ DMK ಅಲಯನ್ಸಲ್ಲಿ ಇದ್ದರೆ ಅದು ವಿಜಯಕಾಂತ್ ಅವರ ಪಾರ್ಟಿ, DMDK ಅಂತ ಪಾರ್ಟಿ ಇದೆ, ಆ ಪಾರ್ಟಿ ಮಾತ್ರ. ಸೊ ಓವರ್ ಆಲ್ ಇಟ್ ಈಸ್ ಅಡ್ವಾಂಟೇಜ್ DMK ವಿಲ್ ಸೇಲ್ ಥ್ರೂ ಅಂತ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನಿಸುತ್ತೆ ಸರ್, ನೀವು ಹೇಳಿದರೆ ಆಗಲೇ ರಾಜಕೀಯ ವಿಶ್ಲೇಷಕರು ಅಥವಾ ನೀವು ಹೇಳಿದ ಪಾಯಿಂಟ್ ಪ್ರಕಾರನೂ ಒಬ್ಬ ನಟನೂ ಅಲ್ಲಿ ಜನಪ್ರಿಯತೆ ಬಳಸ್ಬೇಕಂದ್ರೆ ಎಲ್ಲ ಆಂಧ್ರದಲ್ಲಿ ತೆಲುಗು ದೇಶಂ ಅಸ್ಮಿತೆಯನ್ನು ಹಿಡ್ಕೊಂಡು ಬಂದಿದ್ದನ್ನು ಬಿಟ್ಟರೆ ರಾಜಕೀಯದಲ್ಲಿ ಪಳಗಬೇಕು, ಅವಾಗ ಜನ ಅವರು ಮೇಲೆ ವಿಶ್ವಾಸ ಇಡ್ತಾರೆ ಅಂತ. ಈಗ ವಿಜಯ್ ಈ ಸದ್ಯ ಆರಂಭದಲ್ಲಿರೋದ್ರಿಂದ ಅವರಿನ್ನೂ ಪಳಗಿ ಮುಂದೆ ಬರಲಿಕ್ಕೆ ಮುಂದಿನ ಎಲೆಕ್ಷನಲ್ಲಿ ಅವ್ರು ಮಹತ್ವದ ಪಾತ್ರ ವಹಿಸ್ಬೋದು. ಈ ಬಾರಿ ಯಾರ ಮತಗಳನ್ನು ಎಷ್ಟು ಕಸಿತಾರೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಬಟ್ ಇಲ್ಲಿ ಬರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು ಅವರ AIADMK ಮತ್ತು ಇನ್ನೊಂದು ಪಾರ್ಟಿಯ ಮತಗಳನ್ನು ಹೆಚ್ಚಿಗೆ ಸೆಳೆದ್ರೆ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಆಗೋ ಸಾಧ್ಯತೆ ಇದೆ. ಅದನ್ನು ಎಲ್ಲವೂ ಎಕ್ಸಿಟ್ ಪೋಲ್ಗಳು ಅದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ನಾವು ನೆನ್ಪಿಟ್ಕೋಬೋದು. ಒಂದು ಸಲ ಜಯಲಲಿತಾ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಮಾಡಿದಾಗ DMK ತುಂಬ ಕಳಪೆ ಪ್ರದರ್ಶನ ಮಾಡಿತ್ತು. ವಿಜಯಕಾಂತ್ ಅವರ ಪಕ್ಷ ಅಲ್ಲಿ ಪ್ರತಿಪಕ್ಷವಾಗಿ ಸ್ಥಾಪನೆ ಆಗಿತ್ತು. ಆ ಸಾಧ್ಯತೆಗಳು ಕಂಡು ಬರ್ತಾವ. ಇಲ್ಲಿ DMK ಏನಾದರೂ TVK ಏನಾದರೂ ತುಂಬ ಹೆಚ್ಚಿನ ಮತಗಳನ್ನು ಸೆಳೆದ್ರೆ DMK ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಮಾಡಿ TVK ಏನಾದರೂ ಪ್ರತಿಪಕ್ಷ ಸ್ಥಾನದಲ್ಲಿ ಬರ್ಬೋದು. BJP ಏನು ಅಲಯನ್ಸ್ ಮಾಡ್ಕೊಂಡು AIADMK, ಯಾಕಂದರೆ AIADMK ಲೋಕಲ್ ನಾಯಕತ್ವ ಏನಿದೆಯಲ್ಲ ಸ್ಟ್ಯಾಲಿನ್ ವಿರುದ್ಧ ಸಮಬಲವಾಗಿ ಕಾಣಿಸ್ತಾ ಇಲ್ಲ, ಪಳನಿಸ್ವಾಮಿ ಹಾಗೆ ಕಾಣಿಸ್ತಾ ಇಲ್ಲ. ಅವ್ರ ಜೊತೆ ಇದ್ದ ಇನ್ನೊಬ್ಬ ಪ್ರಮುಖ ನಾಯಕ ಪನ್ನೀರ್ ಸೆಲ್ವಂ ಈಗಾಗಲೇ DMK ಬಂದು ಬಿಟ್ಟಿದ್ದಾರೆ. ಯಾಕಂದ್ರೆ ನಾಯಕತ್ವನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜನಕ್ಕೆ ವೋಟ್ ಹಾಕಬೇಕಾದ್ರೆ ಅಟ್ರಾಕ್ಟಿವ್ ಫೇಸ್. ಇವತ್ತೇನು ಜಯಲಲಿತಾ ಇದ್ದಿದ್ರೆ ಅದು ಮಾತೇ ಬೇರೆ ಇರ್ತಿತ್ತು. ಆ ರೀತಿಯ ನಾಯಕತ್ವ AIADMK ಕಂಡು ಬರ್ತಾ ಇಲ್ಲ ಇವತ್ತು ಲೋಕಲಲ್ಲಾಗಿ. ಮೋದಿ ಅಥವಾ ಅಮಿತ್ ಶಾ ಇಂಪ್ಯಾಕ್ಟು ತಮಿಳ್ನಾಡಲ್ಲಿ ಆಗಲ್ಲ. ಹೀಗಾಗಿ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ತಮಿಳ್ನಾಡು DMKಗಾಗಿ ಎಲ್ಲ ಎಕ್ಸಿಟ್ ಪೋಲ್ಗಳು ಅದನ್ನು ಕಡೆಗಣಿಸಿದರೆ ಹಾಗೇನಾಗಿ TVK ಪ್ರತಿಪಕ್ಷದಲ್ಲಿ ಬಂದು ಕೂಡುವ ಸಾಧ್ಯತೆಗಳಿದ್ದಾವೆ. ಆ ಸಾಧ್ಯತೆಗಳು ಬ್ರೈಟ್ ಆಗಿದೆ ಅಂತ ನನಗನ್ಸುತ್ತೆ ಸರ್. ಯಾಕೆ ಅಂತಂದರೆ DMK ಒಂದು ಹೊರಗಿನ ಪಕ್ಷ, ಅಂದರೆ ಹೊರಗಿನ ಪಕ್ಷ ಅಂತಂದರೆ ಇಲ್ಲಿ BJP. ಸೊ ಹೊರಗಿನ ಪಕ್ಷ ಅನ್ನೋದೊಂದು ಏನು ಕಾನ್ಸೆಪ್ಟ್ ಇದೆ, ಅದನ್ನು ತಮಿಳ್ ಅಸ್ಮಿತೆನೂ ಕೂಡ ತಮಿಳ್ ಜನಾಂಗನೂ ಕೂಡ ಅದು ಸುಲಭವಾಗಿ ಸ್ವೀಕಾರ ಮಾಡೋದಿಲ್ಲ. ಬಂಗಾಳದಲ್ಲಿ ಹೆಂಗನೋ ಹಾಗೇನೆ ಇಲ್ಲಿನೂ ಕೂಡ ಹೊರಗಿನ ಪಕ್ಷ ಅದು. ಮತ್ತು ಡೆಲ್ಲಿಯ ಪಕ್ಷ ಯಾವಾಗಲೂ ತಮಿಳ್ನಾಡು ಡೆಲ್ಲಿ ವಿರುದ್ಧ ಹೋರಾಟ ಮಾಡಿದೆ. ಅದು ಬೇರೆ ಹಿಂದಿ ಹೋರಾಟದಿಂದ ಇರ್ಬೋದು, ಹಿಂದಿ ವಿರೋಧದಿಂದ ಇರ್ಬೋದು, ಎಲ್ಲ ಕಡೆ. ಆಮೇಲೆ ಅದನ್ನು ಇನ್ನೊಂದು ತುಂಬ ತಾರ್ಕಿಕ ಎತ್ತರಕ್ಕೆ ತಗೊಂಡೋಗಿದ್ದಾರೆ ಯಾರು, ಸ್ಟಾಲಿನ್ ಅವರು. ಕೇಂದ್ರ ಮತ್ತು ರಾಜ್ಯದ ತೆರಿಗೆ ಪಾಲಿನ ಹಂಚಿಕೆ ಇರ್ಬೋದು, ಮತ್ತು ಬೇರೆ ಬೇರೆ ಹೇರಿಕೆಗಳಿರ್ಬೋದು, ಆ ಥರದ್ದೆಲ್ಲ ತಗೊಂಡೋಗಿದ್ದಾರೆ. ಅದರ ಜೊತೆಗೆ ದ್ರಾವಿಡ ವಿಚಾರವನ್ನು ವಿರೋಧಿಸ್ತಕ್ಕಂಥ ಪಕ್ಷ ಏನಾದರೂ ಇದ್ದರೆ ಅದು BJP ಇವತ್ತು. ಸೊ ಅದರ ಜೊತೆಗೆ
ಸೇರ್ಕೊಂಡಿದ್ದಾರೆ. ಯಾರು? ಪಳನಿಸ್ವಾಮಿ ಒಂದು ರೀತಿಯ ಭರವಸೆ ಹುಟ್ಟಿಸಿದ್ರು, ಇವರು ಒಂದು ಆಲ್ಟರ್ನೇಟ್ ಫೇಸ್ ಆಗ್ಬೋದು ಅನ್ನೋದು. ಬಟ್ ಮತ್ತೆ ಅವರು BJP ಸ್ನೇಹ ಮಾಡಿದ್ರಿಂದ ಜನಕ್ಕೆ ಆ ಭರವಸೆ ಮಂಕಾಗಿದೆ. ಇವರು ಮತ್ತೆ ಡೆಲ್ಲಿಯ ಪ್ರತಿನಿಧಿ ಆಗ್ತಾರೆ, ಇವರು ಇನ್ನೊಬ್ಬ ನಿತೀಶ್ ಕುಮಾರ್ ಆಗ್ತಾರೆ. ಅಕಸ್ಮಾತ್ ನಾವು ಇವರನ್ನು ಗೆಲ್ಲಿಸಿದರೆ ಇವರು ಇನ್ನೊಬ್ಬ ನಿತೀಶ್ ಕುಮಾರ್ ಆಗ್ತಾರೆ ಅಂತ ಜನಕ್ಕೆ ಆ ನಿತೀಶ್ ಕುಮಾರ್ ಉದಾಹರಣೆ ಇಲ್ಲಿದೆ. ಮತ್ತು ಇವರೊಂದು ಪ್ರಾಕ್ಸಿ ಆಗ್ತಾರೆ, ಮೋದಿ ಆಡಳಿತಕ್ಕೆ, ಅಮಿತ್ ಶಾ ಆಡಳಿತಕ್ಕೆ ಇವರೊಂದು ಪ್ರಾಕ್ಸಿ ಆಗ್ತಾರೆ ಅನ್ನೋ ಭಾವನೆ ಜನಗಳಲ್ಲಿ ಬಂದಿದೆ. ಆ ಬಂದಿರೋ ಹಿನ್ನೆಲೆಯಲ್ಲಿ ಇವರು ಮಂಕಾಗ್ತಿದ್ದಾರೆ. ಆ ಮಂಕಾಗ್ತಿರೋ ಪರಿಣಾಮವಾಗಿ ಒಂದು ಹೊಸ ಪಕ್ಷ, ಈ ಹೊಸತನಕ್ಕೆ ನಾವು ಒಂದು ಚಾನ್ಸ್ ಕೊಡಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ವಿಜಯ್ಗೆ ಹೆಚ್ಚು ಮತಗಳು ಬಂದು ಅವರು ಪ್ರತಿಪಕ್ಷದಲ್ಲಿ ಕೂರೋ ಥರ ಆದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ತಮಿಳ್ನಾಡದ ಸಮಪ್ ಮಾಡೋಣ ಅನ್ಸುತ್ತೆ. ಸಮಪ್ ಮಾಡೋಕ್ಕಿಂತ ಮೊದಲು ಈ ಐಡಿಯಾ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಯಾಕಂದರೆ ಯಾವ ಎಕ್ಸಿಟ್ ಪೋಲ್ಗಳು ಇದ್ರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡಿಲ್ಲ ಅನ್ಸುತ್ತೆ. ತಮಿಳ್ನಾಡು ಯಾವಾಗಲೂ ಒಂದು ಪಕ್ಷಕ್ಕೆ ಒಂದು ಸಲ ಕೊಟ್ಟರೆ ಇನ್ನೊಂದು ಪಕ್ಷಕ್ಕೆ ಕೊಡ್ತಾ ಇತ್ತು. ಅದು ಕಳೆದ ಬಾರಿ ಹಿಂದಿನ ಎಲೆಕ್ಷನ್ ನೋಡ್ತಾ ಇದ್ರೆ ಜಯಲಲಿತಾ ಇದ್ದಾಗ 2 ಬಾರಿ ಅವ್ರು ಗೆದ್ದಿದ್ದು ಬಿಟ್ಟರೆ ಸ್ವಿಂಗ್ ಆಗ್ತಾನೆ ಇತ್ತು. ಈ ಬಾರಿ ಮತ್ತೆ ಸ್ವಿಂಗ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದ್ದು, ಸ್ವಿಂಗ್ ಆಗದೇ ಇರೋ ಚಾನ್ಸಸ್ ಹೆಚ್ಚಿಗಿದ್ದು, ಇವರೇ ಬರೋ ಚಾನ್ಸಸ್ ಇದೆ. ಅಕಸ್ಮಾತ್ ಹಾಗಾಗಿ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ಆಗಿ TVK ಪ್ರತಿಪಕ್ಷ ಸ್ಥಾನ ಕೊಡೋ ಸಾಧ್ಯತೆಗಳು ನಿಮ್ಗೆ ಏನಾದರೂ ಅನ್ಸುತ್ತಾ? ನೀವು ಇರ್ಬೋದು ಅನ್ಸುತ್ತೆ. ಉಮಾಪತಿ ಸರ್ ಹೇಳಿದಂಥ ಅದೇ ಕಾರಣಗಳಿಗಾಗಿಯೇ ಆ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಆದರೆ DMKದು ಒಂದು ಓಲ್ಡ್ ಸ್ಟ್ರಕ್ಚರ್ ಇರುತ್ತೆ, ಅದಕ್ಕೆ ಇರುವಂಥ ರೆಡಿ ವೋಟ್ ಬೇಸ್ ಇರುತ್ತೆ. ಅದು ಶಿಫ್ಟ್ ಆಗಿರುತ್ತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಾವು ಅಲ್ಲಿಂದ ಏನು ಬೇರೆ ಸ್ಟಡಿ ಮಾಡಿಲ್ದಿರೋದ್ರಿಂದ ಗೊತ್ತಿಲ್ಲ. ಬಟ್ ಇನ್ ಎನಿ ಕೇಸ್ TVK ಬಂದಿರೋದು DMKಗೆ ಅಡ್ವಾಂಟೇಜಸ್ ಮಾತ್ರನೇ ಆಗಕ್ಕೆ ಸಾಧ್ಯ ಅಂತ ನನಗೆ ಅನಿಸುತ್ತೆ. ಬಟ್ ನೋಡೋಣ, ಪ್ರದೀಪ್ ಗುಪ್ತಾ ಅವರದ್ದು ಬೇರೆ ಥರ. ತುಂಬ ಇಂಪಾರ್ಟೆಂಟ್. ಪ್ರದೀಪ್ ಅವರ ಎಕ್ಸಸ್ ಇಂಡಿಯಾ ಅವರು 98ರಿಂದ 120 TVK ಕೊಟ್ಟಿದ್ದಾರೆ. ಬಟ್ ಇಲ್ಲಿ AIDMK ಏನು BJP ಗಠಬಂಧನ್ ಜೊತೆಗಿದೆ, ಅವರಲ್ಲಿ ಶಶಿಕಲಾ ಅವರು ಪ್ರತ್ಯೇಕ ಪಾರ್ಟಿಯನ್ನು ಮಾಡಿ ಅಲ್ಲಿ ಒಂದಿಷ್ಟು ಓಟ್ಗಳನ್ನು ಹೊಡಿತಾ ಇದ್ದಾರೆ. TVK ಅವರು AIDMK ಓಟ್ಗಳ ಮೇಲೆ ಹೆಚ್ಚಿಗೆ ಕಣ್ಣಿಟ್ಟಿದ್ದಾರೆ. ಅದರ ಜೊತೆಗೆ ಪನ್ನೀರ್ ಸೆಲ್ವಂ ಏನು ಪ್ರಮುಖ ನಾಯಕರಾಗಿದ್ದರು AIDMK ಅವರು DMK ಜೊತೆ ಕೈ ಸೇರಿಸಿರೋದ್ರಿಂದ ಸಹಜವಾಗಿ DMK ಹೆಚ್ಚು ಬಲಿಷ್ಠ ಪಕ್ಷವಾಗಿ ಕಂಡು ಬರ್ತಾ ಇದೆ. ನಮ್ಮೆಲ್ಲರ ಎಕ್ಸಿಟ್ ಪೋಲ್ ಏನು ಹೇಳುತ್ತೆ, ತುಂಬ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇದ್ದಾವೆ, ಅದಕ್ಕಿಂತ ಹೆಚ್ಚಿನ ನಂಬರಲ್ಲಿ DMK ಮೋಸ್ಟ್ ಪ್ರಾಬಬ್ಲಿ DMK ಮತ್ತು ಕಾಂಗ್ರೆಸ್ನ ಗಠಬಂಧನ್ ಗೆಲ್ಲುತ್ತೆ. ಕಾಂಗ್ರೆಸ್ಸು 22 ಸ್ಥಾನಗಳಲ್ಲಿ ನಿಂತಿದೆ. ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅವರು 20ಕ್ಕಿಂತ ಹೆಚ್ಚಿನ ಸ್ಥಾನಗಳು ಗೆಲ್ತಾರೆ ಅನ್ನೋ ಒಂದು ಅಂದಾಜು ಪ್ರಾಥಮಿಕ ಸಮೀಕ್ಷೆಯಲ್ಲಿ ಬಂದಿದೆ ಅಂತ ತಿಳಿದು ಬಂದಿದೆ. ಆ ಎಲ್ಲ ಲೆಕ್ಕಾಚಾರಗಳನ್ನು ನೋಡ್ತಾ ಇದ್ದರೆ DMK ಸ್ಟಾಲಿನ್ ಅವರು ಮತ್ತೆ ಇಲ್ಲಿ ದ್ರಾವಿಡ ಅಸ್ಮಿತೆಯ ಪಕ್ಷದ ಒಂದು ಅಧಿಕಾರಕ್ಕೆ ತರಲು ಯಶಸ್ವಿ ಆಗ್ತಾರೆ ಅನ್ನೋ ಒಂದು ಅಭಿಪ್ರಾಯ ಈ ಚರ್ಚೆಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿಗೆ ನಾವು ತಮಿಳುನಾಡಿನ ಎಕ್ಸಿಟ್ ಪೋಲ್ನ ಮುಗಿಸೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.